ಆಯ್ತಕ್ಕ. ಎಣ್ಣೆ ಇದೆ, ಕೈಯಲ್ಲಿ ಫೋರ್ಕ್ ಇದೆ. ಚುಚ್ಕೊಂಡ್ ಸದೋಗ್ಬಿಡ್ತೀಯಾ? ಇಲ್ಲ, ಯಾವ್ದು ಗುರು ಇದು ನನ್ಗೆ ಹಿಂಸೆ. ಒಡೆಯನ್ನು ತಟ್ಟುತ್ತಿರುವ ಒಡೆ. ಅಯ್ಯೋ, ನಮ್ಗೆಲ್ಲ ಏನ್ ಅಡ್ಗೆ ಮಾಡಕ್ ಬರುತ್ತೆ? ನಮ್ಮ ಮನೇಲಿ ಅಡ್ಗೆ ಎಲ್ಲ ನಮ್ ಯಜಮಾನ್ರೇ ಮಾಡೋದು. ಇದ್ಗೆ ಎಷ್ಟಿದೆ, ಓಂಕಾಳು ಎಷ್ಟಿದೆ ಎಣಿಸ್ಲಾ? ಅಲ್ಲ, ಬೆಳ್ಳುಳ್ಳಿ ಎಣ್ಸು. ಕಾಳುಗಳು ಹಾಯ್, ಹೆಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಏನು ಮಾಡ್ತಿದ್ದೀನಿ ಅಂತ ಕೇಳ್ತಿದ್ದೀರಾ? ನೋಡಿ ನೀವೇ. ನಂತರ ಈ ತರ ಉದುದು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋದು ಕನ್ನಡದಲ್ಲಿ ಏನಂತಾರೆ? ಬಾಕ್ಸ್ಗೆ ಕಟ್ ಮಾಡ್ಕೋಬೇಕು. ಬಾಕ್ಸ್ ಅಂತ ಕನ್ನಡದಲ್ಲಿ ಏನಂತಾರೆ? ಚೌಕಾಕಾರವಾಗಿ ಕತ್ತರಿಸಿಕೊಳ್ಳಬೇಕು. ಆಮೇಲೆ ಹಿಂಗ ಅಳಬೇಕು. ಆಮೇಲೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ, ಅಳಬೇಕು. ಹೆಣ್ಮಗು ಪಾತ್ರೆ ತೊಳಿತಾ ಇದೆ. ಡೈಲಿ ನಮ್ಮ ಮನೇಲಿ ಪಾಪ ಗಂಡ್ ಮಗುನೇ ತೊಳಿಯುತ್ತೆ, ಅದಕ್ಕೆ ನಾನು ತೊಳಿತಾ ಇದ್ದೀನಿ ಇವಾಗ, ಅಲ್ವಾ? ಕಡ್ಲೆಬೇಳೆ ನೆನಾಕಿದೀವಿ, ಚೆನ್ನಾಗಿ ನೆಂದಿದೆ ಆಕ್ಚುಲಿ. ನೋಡಿ, ನೆಂದಿರೋದ್ನ ಮಿಕ್ಸಿಗೆ ಹಾಕ್ತಾ ಇದಾರೆ. ಎಷ್ಟು ಕಪ್ ಇದೆ ಇದರಲ್ಲಿ? ಇದ್ರಲ್ಲಿ 1/4 kg ಇರ್ಬೋದು. 1/4 kgನಾ? ಸೊ ಇದನ್ನ ಅರ್ಧ ಹಾಕೊಂಡು ರುಬ್ಕೋಬೇಕು ನೀಟಾಗಿ. ಓಕೆನಾ? ಇದಕ್ಕೆ ಏನಿದು? ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ. ಸೊ ಹಸಿಮೆಣಸಿನ್ಕಾಯಿ ಹಾಕಾಯ್ತು. ಎಷ್ಟಾಗ್ತದೆ? ಹಸಿಮೆಣಸಿನ್ಕಾಯಿ ಒಂದು ಎಣ್ಸ್ಬೇಕು, ಲೆಕ್ಕ ಇರ್ಬೇಕು. ಅಲ್ಲವೇ ಜೀವನ. ಲೆಕ್ಕ ಇರ್ಬೇಕು. 3, 3, 6, 7, 8. 8. ಅಂಡ್ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಒಂದ್ 2 ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಚಕ್ಕೆ, ಸ್ವಲ್ಪ ಓಂಕಾಳು. ಎಲ್ಲ ಹಾಕಿದೆ ಓಂಕಾಳು? ಒಂದ್ 4 ಹಾಕಿದ್ದೀನಿ. ಜೀರಿಗೆ, ಓಂಕಾಳು ಎರಡು ಒಂದೇ ತರ. ಜೀರಿಗೆ ಎಷ್ಟಿದೆ, ಓಂಕಾಳು ಎಷ್ಟಿದೆ ಎಣಿಸ್ಲಾ? ಅಲ್ಲ, ಬೆಳ್ಳುಳ್ಳಿ ಎಣ್ಸು. ಬೆಳ್ಳುಳ್ಳಿ ಎಣ್ಸ್ಬೋದಲ್ಲ? ಬೆಳ್ಳುಳ್ಳಿ ಎಲ್ಲಾ ಹೆಂಗಸ್ರು ಗೊತ್ತಾಗುತ್ತೆ. ಓಂಕಾಳು ಎಣ್ಸು. ಸೊ ಇಷ್ಟನ್ನು ಹಾಕ್ತಾ ಇದೀನಿ. ಒಂದ್ ಹೇಳ ನಿಂಗೆ. ಏನು ಹೇಳಿದ್ನಲ್ಲ ಒಂದು ಅಂತ. ಸದ್ದು ಹೊಡೆದೇ ಬಿಡ್ತೀನಿ. ಏನು ಒದ್ಬುತ್ತೀಯಾ? ಸ್ವಲ್ಪ ಉಪ್ಪು. ಗುರು, ಹಿಂಸೆ ಅನ್ನೋದಕ್ಕೆ ಈ ಉಪ್ಪುನು ಕಾಳುಗಳು ಎಣಿಸ್ಲಾ? ಎಣಿಸ್ಬೇಡ, ಅದು ಹೇಳು. 1 ಚಿಟಿಕೆ, 2 ಚಿಟಿಕೆ, 1 ಸ್ಪೂನು, 1/2 ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪು. ಹೆಂಗ್ ಗೊತ್ತಾಯ್ತದ ನಮ್ಗೆ ಇಷ್ಟಕ್ಕೆ ರುಚಿ ಎಷ್ಟು ಬರ್ತದೆ ಅಂತ? ಗೊತ್ತಾಗ್ಬೇಕು, ಅದೇ ಅಡಿಗೆ ಅಂದ್ರೆ. ಸೊ ಇಷ್ಟನ್ನು ಇವಾಗ ರುಬ್ಕೊಳ್ಳೋಣ. ಸ್ವಲ್ಪ ಉಪ್ಪು ಫ್ರೆಂಡ್ಸ್. ಚೂರು ನೀರ್ ಹಾಕ್ತಾ ಇದೀನಿ. ಆಕ್ಚುಲಿ ನೆಂದಿರುತ್ತೆ, ಜಾಸ್ತಿ ನೀರ್. ಎಷ್ಟು? 30ನಾ 60ನಾ? ರುಬ್ಕೊಳ್ಳಿ ಪ್ಲೀಸ್. ಆಕ್ಚುಲಿ ಇಷ್ಟೇ ರುಬ್ಬೋದು ಕೆಲವರು, ಬಿಕಾಸ್ ತರಿಯಾಗಿರ್ಬೇಕು ಅಂತ ಅನ್ಬಿಟ್ಟು. ನಾನು ಒಂಚೂರು ನುಣ್ಣಗ್ ರುಬ್ಕೊಂತೀನಿ. ನನಗೆ ಅಷ್ಟು ತರಿಯಾಗಿದ್ರೆ ಇಷ್ಟ ಇಲ್ಲ, ನನ್ಗೆ ಇಷ್ಟ. ಸೊ ಇನ್ನೊಂಚೂರು ಇಲ್ಲ, ನನಗೆ ನುಣ್ಣಗೆ ಇಷ್ಟ. ಮಾಡೋರ್ ಇಷ್ಟದ ಪ್ರಕಾರ ಅಡ್ಗೆ. ಪಾಯಸ ಮಾಡ್ತಾ ಇದೀವಿ. ತಿನ್ನೋರ್ ಇಷ್ಟದ ಪ್ರಕಾರ ಅಡ್ಗೆ ಅಲ್ಲ, ಮಾಡೋರ್ ಇಷ್ಟದ ಪ್ರಕಾರ ಒಡೆ ಮಾಡು ಅಂತ. ಸೊ ಇವಾಗ ರುಬ್ಬಿ ಕೊಂಡಿದ್ದು ಆಗಿದೆ. ಸೊ ಇವಾಗ ಆಕ್ಚುಲಿ ಇದು ಫಸ್ಟ್ ರೌಂಡ್, ಇದು ಸೆಕೆಂಡ್ ರೌಂಡ್ ಇನ್ನಿಲ್ಲಿದೆ. ಸೊ ಇದನ್ನ ಫುಲ್ ತರಿಯಾಗಿ ರುಬ್ಕೋತಾರೆ. ಇದ್ರಲ್ಲೆಲ್ಲ ಮಸಾಲೆಗಳು ಹಾಕಿರೋದ್ರಿಂದ ಅದೆಲ್ಲ ಅದಕ್ಕೆ ಅದೇನದು ಹೇಳಿ ನೀವೇ. ನೀವು ಮಾಸ್ಟರ್ ಶೆಫ್, ನೀವು ನಿಮಗ್ ಗೊತ್ತಿಲ್ಲದೆ ಇರೋದು ಏನೈತೆ ಹೇಳಿ. ಅದೇ ಈ ಚಟ್ನಿಗೆ ಆಗ್ಬೇಕಲ್ಲ ಅದೆಲ್ಲ. ಸೊ ಇವಾಗ ಇದನ್ನ ತರ್ತಾರೆ. ಯಾರ್ ಗುರು ನಿಮ್ ಮನೇಲಿ ಯಾರಾದ್ರೂ ಹಿಂಸೆ ಕೊಡ್ತಾರ ಗುರು? ನಮ್ ಮನೇಲಂತೂ ಯಪ್ಪ ಪ್ರತಿನಿತ್ಯ ಹಿಂಸೆ. ಇದ್ರ ಹೆಸರೇನು ಹೇಳು? ಹಿಂಸೆ ವಡೆ ಅಲ್ಲ, ಬೆಳ್ಳುಳ್ಳಿ ವಡೆ. ವಡೆ ಮಾಡ್ತಾವಳೆ. ನಾನ್ ತಿನ್ಬೇಕಾದ್ರೆ ನಂದೇಳು, ವಡೆ ತಿಂದ ವಡೆ ಅಂದ. ಈಗ ನೋಡು. ತರಿ. ಓ ಸೋರಿಸ್ತಲ್ಲ, ತರಿ. ಸೊ ತರಿಯಾಗಿ ರುಬ್ಕೊಂಡವ್ರೆ.
ಅದನ್ನ ಇದಕ್ಕೆ ಹಾಕ್ತಾವ್ರೆ. ಆಕ್ಚುಲಿ ಇದು ಫಸ್ಟ್ ರೌಂಡ್ ಇಷ್ಟೊಂದು ರುಬ್ಬಂಗಿಲ್ಲ, ನಾನು ಇವ್ಳಿಗೆ ಹೇಳ್ಕೊಟ್ಟಿದ್ದೆ, ಅದು ಮಿಸ್ ಆಗಿ ಅಷ್ಟೊಂದು ರುಬ್ಬಿಟ್ಟವಳೆ. ಅಯ್ಯೋ ನಮ್ಗೆಲ್ಲ ಏನ್ ಅಡ್ಗೆ ಮಾಡಕ್ ಬರುತ್ತೆ, ನಮ್ಮ ಮನೇಲಿ ಅಡ್ಗೆ ಎಲ್ಲ ನಮ್ ಯಜಮಾನ್ರೇ ಮಾಡೋದು. ಕರ್ಬೇನ್ ಸೊಪ್ಪು ಹಾಕ್ತಾ ಇದೀನಿ ಗೈಸ್. ಇರು, ಅದನ್ನ ಆರಾಮಾಗಿ ಹೇಳಿ, ನಗ್ನಗ್ತಾ ಹೇಳು ಇನ್ನೊಂದ್ಸಲ. ಪುದೀನ ಮತ್ತೆ ಕರ್ಬೇನ್ ಸೊಪ್ಪು. ಇರು ಸಚ್ಚು ನಕ್ಕನ್ ಹೋಗ್ ಸುಮ್ನೆ. ಇಲ್ಲಿ ತೋರ್ಸಿಲ್ಲ ಒಂದ್ಸಲ. ಸೊ ಇವಾಗ ಈರುಳ್ಳಿ ಹಾಕ್ತಾ ಇದೀನಿ. ಪುದೀನ ಮತ್ತೆ ಕರ್ಬೇನ್ ಸೊಪ್ಪು ಹಾಕೋರೆ ಆಕ್ಚುಲಿ ಚೆನ್ನಾಗಿರುತ್ತೆ. ಪುದೀನ ಅಷ್ಟೊಂದೇನೋ ಗೊತ್ತಿಲ್ಲ, ಕರ್ಬೇನ್ ಸೊಪ್ಪು ಮಾತ್ರ ಚೆನ್ನಾಗಿ. ಕೊತ್ಮರಿ ಹಾಕ್ಬೇಕು, ನಮ್ಮ ಮನೇಲಿ ಕೊತ್ಮರಿ ಖಾಲಿ ಆಗಿದೆ, ಸೊ ಅದಕ್ಕೆ $100 ಕೊತ್ಮರಿ ಕಟ್ಟು, ಹಾಕ್ತಾ ಇಲ್ಲ. ಅದಕ್ಕೆ ತಂದಿಲ್ಲ. ಸೊ ಈರುಳ್ಳಿ ಸಾಕು ಇಷ್ಟೇ. ಸೊ ಏನದು ನೀಟಾಗಿ ಹ್ಯಾಂಡ್ ವಾಶ್ ಅಲ್ಲಿ ಕೈ ತೊಳೆದು ಕಲ್ಸ್ಬೇಕು. ನೀನ್ ಕೈ ತೊಳ್ದಿದ್ಯಾ ನೀಟಾಗಿ? ಇಲ್ಲ, ಹಂಗ ಮಾಡಿದ್ರೇನೆ ರುಚಿ. ಏನ್ ಹಂಗ್ ಮಾಡಿದ್ರೆ ಕೈ ತೊಳಿದೆ ಕಲ್ಸಿದ್ರೆ ರುಚಿನ? ಹಂಗಾರೆ ಇರು ಸ್ವಲ್ಪ, ನನ್ ಬೆವರೆಲ್ಲ ಬೇಡ ಬೇಡ ಬೇಡ, ಹಂಗಲ್ಲ. ನಾವ್ ಮಾಡೋರ್ ಮಾತ್ರ ತಿನ್ನೋರಲ್ಲ. ಹೌದಾ? ಹೌದು. ಹಂಗೇನಿಲ್ಲ, ನಾನು ಇಲ್ಲೇ ಇದೀನಿ. ಸೊ ಕೈ ತೊಳೆದಿಲ್ಲ, ನನ್ ಕೈ ಅಲ್ಲಿ ಟಚ್ ಮಾಡಿಸ್ತಾ ಇರ್ಲಿಲ್ಲ. ನಮ್ಮ ಹೆಂಡ್ರು ಫುಲ್ ಕ್ಲೀನು, ಸೊ ನೀಟಾಗಿ ಮಾಡ್ತಾರೆ ಅಡಿಗೆ ಎಲ್ಲ. ಸೊ ವಡೆ ರೆಡಿ ಆಗ್ತಾ ಇದೆ. ಸೊ ಮೊದಲನೇ ವಡೆ ಇದು, ಮೊದಲನೇ ವಡೆ ಇದಲ್ಲ. ಕ್ಯಾಮ್ರಾ ಹಿಡಿತಾ ಇರೋದು ಎರಡನೇ ವಡೆ. ಇವಾಗ ಆಗ್ತಾ ಇರೋದು ಎರಡನೇ ವಡೆ. ಕ್ಯಾಮ್ರಾ ಹಿಡಿತಾ ಇರೋದೇ ದೊಡ್ಡ ವಡೆ, ವಡೆಗಳ ರಾಜ. ಎಣ್ಣೆ ಬಿಟ್ಟು ಮುಟ್ಬಿಟ್ನಾ? ಯಾರು? ನಾನು ಇಲ್ಲ. ಮುಟ್ತೆ. ಸೊ ಎಣ್ಣೆನ ಆಕ್ಚುಲಿ ಕಡಿಮೆ ಉರಿಯಲ್ಲಿ ಬೇಯಿಸ್ಬೇಕು. ಎಣ್ಣೆನ ಕಡಿಮೆ ಉರಿಲಲ್ಲ ಬೇಯಿಸೋದು, ವಡೆನ ಕಡಿಮೆ ಉರಿಲಿ ಬೇಯಿಸ್ಬೇಕು. ಅದು ಯಾವ ತರ ಅಂದ್ರೆ ಮೀಡಿಯಂ ಉರಿ. ಮಿಸ್ ಆಗಿ ಒಂಚೂರು ಬಾಯ್ ತಪ್ಪ. ಇಲ್ಲ, ನಿಮ್ ಕಡೆ ಎಣ್ಣೆನೆ ಬೇಯಿಸ್ತೀರಾ ಕಡಿಮೆ ಉರಿಲಿ. ಅಲ್ಲೋ, ನಮ್ ಕಡೆ ನಿಮ್ ಕಡೆ ಅಂತ ಎಲ್ಲ ಮಾತಾಡ್ಬೇಡ ನೀನು. ಏನಕ್ ಮಾತಾಡ್ತೀಯ? ನಿಮ್ ಕಡೆ ಎಲ್ಲ ಪ್ರೋ, ನಿಮ್ ಕಡೆ ಎಕ್ಸ್ಪೆಷಲಿ ನೀನೇ ಅದಕ್ಕೆ ಹೆಡ್ಡು. ವಡೆಯನ್ನು ತಟ್ಟುತ್ತಿರುವ ವಡೆ, ಅದನ್ನು ತಿನ್ನಲು ರೆಡಿಯಾದ ವಡೆ. ಒಂದು ವಡೆ ಕತೆ. ಇದ್ರಲ್ಲಿ 4 ಆಗಿದ್ದು. ಬೇಗ ಬೇಗ ಹಾಕಿದ್ರೆ ಒಂದ್ 10 ಹಾಕ್ಬೋದು. ಹಾಕ್ತೀರಾ? ಹಾಕ್ತೀವಿ. ಸರಿ ಬನ್ನಿ ಹಾಕಿ. ಡ್ರೋನ್ ಶಾಟ್. ಯಾವ್ದು ಗುರು ಇದು, ನನ್ಗೆ ಹಿಂಸೆ. ಖುಷಿ ಪಡು ಇಂತ ಕ್ಯಾಮ್ರಾಮನ್ ಸಿಕ್ಕಿರೋದಕ್ಕೆ. ಅಯ್ಯೋ ದೇವ್ರೆ, ಒಂದು ಕ್ಲಿಪ್ಪಿಂಗ್ ನ್ಯಾಯವಾಗಿ ಬಂದಿರಲ್ಲ ಅಂತ ಕ್ಯಾಮ್ರಾಮನ್ ಅಲ್ವಾ? ಫ್ಲವರ್ ತರ ಹಾಕಿದೀನಿ ನೋಡಿ. ಆಯ್ತಕ್ಕ. ಎಣ್ಣೆ ಇದೆ, ಕೈಯಲ್ಲಿ ಫೋರ್ಕ್ ಇದೆ. ಚುಚ್ಕೊಂಡ್ ಸದೋಗ್ಬಿಡ್ತೀಯಾ? ಇಲ್ಲ, ನಿಮಗೆ ಚುಚ್ಚಿಡ್ತೀವಿ ಹಿಂಸೆಗೆ. ಅಯ್ಯೋ ದೇವ್ರೆ, ಯಾರು ಗುರು ಹಿಂಸೆ ಗುರು ನಂಗೆ. ಆಕ್ಚುಲಿ ಸಬ್ಬಕ್ಕಿ ಇರ್ಬೇಕಿತ್ತು. ಹೌದು, ಸಖತ್ತಾಗಿರೋದು. ಇದಿಲ್ವಾ ಪುದೀನ? ಸಾರಿ, ಪಾಲಕ್ ಇಲ್ಲ. ಒಂದ್ ಕೆಲ್ಸ ಮಾಡು. ಮಾಡಲ್ಲ. ಸೊ ವಡೆ ಚೆನ್ನಾಗ್ ಬೇಯ್ತಾ ಇದೆ. ಹೆಂಗ್ ಬೈತೈತೆ? ಸಖತ್ತಾಗಿ ಬೇಯ್ತಾ ಇದೆ. ಅದೇಳು, ಅದೇನೋ ಗೋಲ್ಡಲ್ ಕಲರ್ ಆಗೋವರ್ಗುನು. ಹೌದು ಹೌದು, ಅದೆಲ್ಲ ಹೇಳು. ಇನ್ನ ಆಗಿಲ್ವಲ್ಲ. ಆಕ್ಚುಲಿ ಕಲರ್ ಬಂದಿದೆ, ಇಷ್ಟಕ್ಕೂ ತೆಗಿಬಹುದು ನಿಮ್ಗೆ ಸಾಕು ಅಂತ ಅಂದ್ರೆ. ಎಣ್ಣೆಯಿಂದ ಒನ್ಸ್ ನಾವ್ ಯಾವ್ದೇ ಐಟಮ್ ನ ತೆಗೆದ್ಮೇಲೆ ಕಲರ್ ಇನ್ನು ಡಿಮ್ ಆಗತ್ತೆ, ಡಾರ್ಕ್ ಆಗಲ್ಲ. ಸೊ ಒಂಚೂರು ಕ್ರಿಸ್ಪಿ ಆಗಕ್ ಬಿಡ್ತೀನಿ. ನನಗೆ ಕ್ರಿಸ್ಪಿನೇ ಬೇಕು. 4 ಹಾಕ್ಲಾ? ಇನ್ನೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಲಾ? ಬೇಡ, 4 ಹಾಕಿ. ರೆಡಿ ರೆಡಿ ರೆಡಿ. ಸಕ್ಕದಾಗಿದೆ ನೋಡೋಕೆ, ತಿಂದ್ಮೇಲೆ ಹೆಂಗಿರುತ್ತೋ ಗೊತ್ತಿಲ್ಲ. ಸಿಂಪಲ್ ಆಗಿ ಒಂದು 5 ನಿಮಿಷದಲ್ಲಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು 5 ನಿಮಿಷ ಬೇಯಿಸಿದ್ರೆ 10 ನಿಮಿಷಕ್ಕೆ ನಿಮ್ಗೆ ವಡೆ ರೆಡಿ ಆಗೋಗುತ್ತೆ. ನೆನಾಕದು? ಅದ್ ನೆನೆ ಹಾಕಿರ್ಬೇಕು. 5 ನಿಮಿಷಕ್ಕೆಲ್ಲ ನೆನೆಯಲ್ಲ ಅದು. ಐ ನೋ. ಅದನ್ನ ಅದು ಗೊತ್ತಿಲ್ಲ. ಸಖತ್ತಾಗಿದೆ. ಹಾಯ್ ವಡೆ. ನೀನಲ್ಲ, ಅದು ಕೇಳ್ತಾ ಇರೋದು ಹಾಯ್ ಅಂತ. ಸಾಕು, ಒಂದೇ ಕಾಮಿಡಿನ ಎಷ್ಟ್ ಸಲ ಅಂತ ಮಾಡ್ತೀಯ, ಇದ್ಯಾನ್ ಗುರು ಅಂತ ಅನ್ಕೊಂತಾರ ಆಮೇಲೆ.
ಬೈಕತಾರ? ಇಲ್ಲ ಮತ್ತೆ ಹೇಳಿದ್ದೇ ಹೇಳ್ತಾ ಇದ್ರೆ ನಾನು ಕಾಮಿಡಿ ಮಾಡಿದೆ ಅಂತ ಹೇಳಿದ್ಕೊಂಡ್ಬಿಡಿದ್ರೆ ಹೇಳ್ತಾ ಇದ್ರೆ ಜನ ಎಷ್ಟತೆ ಅಂತ ನಗ್ತಾರೆ. ನೋಡಿ ಆಕ್ಚುಲಿ ನಾನು ಎಷ್ಟು ಬೆಸ್ಟ್ ಹಸ್ಬೆಂಡ್ ಅಂತ ಅಂದ್ರೆ, ಅಯ್ಯೋ ರಾಮ ಸುಮ್ನೆ ಇದ್ಬಿಡೋದೆ, ಸುಮ್ನೆ ಇದ್. ಅವರು ಆ ಕಡೆ ವಡೆ ಮಾಡ್ತಾ ಇದ್ದಾಳೆ, ನಾನು ಆಕ್ಚುಲಿ ಅನ್ನಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಅಲ್ಲಿ ನೋಡಿ. ಸೊ ಈ ತರ ಈಗ ನೆಕ್ಸ್ಟ್ ಮುದ್ದೆನೂ ಸಪೋರ್ಟಿವ್ ಮಾಡ್ತಾನೆ. ಆಗಿ ಇರ್ಬೇಕು ಏನಾದ್ರು. ನಾನು ಇಲ್ಲಿ ಏನೋ ಒಂದ್ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಚುತ್ತೀಯಾ? ಈಗ ತಿನ್ ನೋಡ್ತೀಯಾ, ನಾನು ಇನ್ನೊಂದ್ ಒಬ್ಬೆ ಹಾಕ್ಬೇಕು. ಇನ್ನೊಂದ್ಸಲ ಹಾಕ್ಬೇಕು ಅಂತ ಹೇಳು. ಏನದು ಸಪೋರ್ಟಿವ್ ಆಗಿರ್ಬೇಕು, ಅವಾಗ ಮನೇಲೂ ಚೆನ್ನಾಗಿರುತ್ತೆ, ಖುಷಿ ಖುಷಿಯಾಗಿ. ಇದಕ್ಕೆ ಉಪ್ಪಾಕಿಲ್ಲ, ಇಮಿಡಿಯೇಟ್ ಉಪ್ಪಾಕ್ತೀಯಾ ತೆಗೆದ್ಬಿಟ್ಟು? ಅಯ್ಯೋ ದೇವ್ರೆ, ಈ ಮಾಡೋ ಕೆಲ್ಸ ಹಿಂಗೆ. ಅವ್ನ್ ಒಂದ್ ಕೆಲ್ಸ ಮಾಡಿದ್ರೆ ಅವ್ನ್ ಮಾಡಿದ್ಯಾ ಇಲ್ವಾ? ಮಾಡಿದ್ದೀನಿ. ಅವ್ನ್ ಒಂದ್ ಕೆಲ್ಸ ಮಾಡಿದ್ರೆ ನಾನ್ ಎರಡೆರಡು ಸತಿ ಕೆಲ್ಸ ಮಾಡ್ಬೇಕು. ಸೊ ನೀವು ಇವಾಗ 2ನೇ ಟ್ರಿಪ್ ಆಗ್ತಾ ಇದೀರಾ, ಏನ್ ಅನಿಸ್ತಾ ಇದೆ ನಿಮ್ಗೆ? ಯಾವಾಗ ಮುಗಿಯುತ್ತೋ ಅನ್ಸ್ತೈತೆ. ಹೌದಾ? ಅಷ್ಟೊಂದು ಹಿಂಸೆ ಆಯ್ತಾ ಇದೆ ನಿಮ್ಗೆ ವಡೆ ಹೌದು ಮಾಡೋದು? ಹೌದು. ಯಾಕೆ? ಏನ್ ಅದ್ರ ಹಿಂದೆ ಇರೋದು ಏನು? ನಿಮ್ಮ ನೋವು, ಅದನ್ನ ನೀವು ಆಚೆ ಹಾಕೊಳ್ಳಿ. ಯಾಕೆ ಅಂದ್ರೆ ಕಾಲ್ ನೋತೈತೆ ಅದಕ್ಕೆ. ಹೌದಾ? ಓಕೆ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ ಫ್ರೆಂಡ್ಸ್, ಬಾಯ್. ಸೊ ವಡೆ ಇವಾಗ ಹಪ್ಳ ತರ ಊದ್ಕೋತಾವ, ಯಾಕೆ ಗೊತ್ತಿಲ್ಲ. ಅಯ್ಯೋ ಅದನ್ನ ಹಿಂಗ್ ಮಾಡಿಗೆ ಅದ್ರಲ್ಲಿ ಇರು ಅದು ಇವಾಗಲ್ಲ ಮಾಡೋದು, ಅದೊಂದ್ ಸ್ವಲ್ಪ ಆಗ್ಬೇಕು, ಆಮೇಲೆ ಅನ್ಬೇಕು ಹಂಗೆ. ಹಾಕಿ ಇನ್ನೊಂದು ಹಾಕ, ಮೂಲೆಗೆ ಹಾಕು. ಹಾಕ್ತೀನಿ. ಇನ್ನೊಂದು ಯಾವಾಗ್ಲೂ ಕಿತ್ತಾಡ್ತೀಯ, ಸ್ವಲ್ಪ ಮುದ್ದಾಗಿ ಮಾತಾಡ್ಕೊಂಡು ಲಾಗ್ ಮಾಡಕ್ ಆಗಲ್ವಾ ನಿಂಗೆ? ಯಾವಾಗ್ಲೂ ಕಿತ್ತಾಡದೇನಾ? ಹೌದು, ಐ ಆಮ್ ಲೈಕ್ ದಟ್. ಯಾವಾಗ್ಲೂ ಕಯ ಪಯ ಕಯ ಪಿಯ ಅಂತ ಇರ್ತೀಯ, ವಟ ಅಂತ ಇರ್ತೀಯ. ನಿಮ್ಮ ಅಮ್ಮ ಏನಾರ ನೀನ್ ಇರ್ಬೇಕಾದ್ರೆ ಕಪ್ಪೆ ನುಂಗ್ಬಿಟ್ಟಿದ್ರ? ಕೇಳು. ಸೊ ಇದು 3rd ರೌಂಡು. ಸೊ ಇಲ್ಲಿ ಮುದ್ದೆ ಆಗ್ತಾ ಇದೆ. ಸೊ ಟೆಲ್ ಮಿ ಅಬೌಟ್ ಮುದ್ದೆ. ನಾನೇನ್ ಹೇಳಿ, ನನ್ಗೆ ಮಾಡಕ್ ಬರಲ್ಲ ಅಂತ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ಗೆ ಅಡ್ಗೆ ಮಾಡಕ್ ಬರಲ್ಲ, ನಂಗೆ ಮುದ್ದೆ ಮಾಡಕ್ ಬರಲ್ಲ, ನನ್ಗೆ ಏನು ಬರಲ್ಲ ಅಂತ ಅನ್ಕೊಂಡಿದ್ದಾರೆ. ಬಟ್ ನಾನ್ ಎಲ್ಲಾ ಅಡ್ಗೆನೂ ಮಾಡ್ತೀನಿ ಗುರು. ತುಂಬಾ ರುಚಿಯಾಗಿ ಮಾಡ್ತಾಳೆ. ಅಂಡ್ ಇವ್ಳು ಮಾಡೋದು ಎಲ್ಲಾ ಇಷ್ಟ. ನಾನ್ ವೆಜ್ ಅಂತೂ ಸಖತ್ ಇಷ್ಟ. ಮುದ್ದೆನೂ ಚೆನ್ನಾಗಿ ಮಾಡ್ತಾಳೆ. ಯಾಕೆ ಅಂತಂದ್ರೆ ನನಗೆ ಆಕ್ಚುಲಿ ಪರ್ಸನಲಿ ಅಡ್ಗೆ ಮಾಡೋದಂದ್ರೆ ಇಷ್ಟ. ಸೊ ನಮ್ಮ ಮನೇಲಿ ನಾನು ಅಡ್ಗೆ ಮಾಡೋದ್ ಇಷ್ಟ, ಈ ತರ ಎಲ್ಲ ವೆರೈಟೀಸ್ ಮಾಡಕ್ ಇಷ್ಟ. ಸೊ ಅದಕ್ಕೆ ನಾನ್ ಮಾಡಕ್ ಇಷ್ಟ, ನಾನ್ ಮಾಡ್ತಾ ಇರ್ತೀನಿ. ತುಂಬಾ ಜನ ಅನ್ಕೊಬಿಟ್ಟಿದ್ದಾರೆ ನನಗ್ ಗೊತ್ತಿಲ್ಲ, ನನ್ಗೆ ಅಡ್ಗೆ ಮಾಡಕ್ ಬರಲ್ಲ. ಸೊ ವಡೆ ಎಲ್ಲ ರೆಡಿ ಆಯ್ತು. ಒಂದ್ಸಲ ಮಾಡಿದ್ ಆಕ್ಚುಲಿ ಖಾಲಿಯಾಗಿ ಮತ್ತೆ 2 ಸಲ ಆಗಿದೆ. ಒಂದು 10 to 12 ಇದೆ. ಸೊ ಇನ್ನೊಂದ್ ಸ್ವಲ್ಪ ಮಿಕ್ಕಿದ್ದು ಫ್ರಿಡ್ಜ್ ಅಲ್ಲಿ ಎತ್ತಿಕ್ಕವಳೆ, ಅದನ್ನ ನೆಕ್ಸ್ಟ್ ನಾಳೆ ನಾಡಿದ್ರಲ್ಲಿ ಮಾಡ್ಕೊ. ಸೊ ಮುದ್ದೆ ಪ್ರಿಪೇರ್ ಆಗ್ತಾ ಇದೆ. ಮುದ್ದೆ ಆಕ್ಚುಲಿ ಚೆನ್ನಾಗೇ ಮಾಡ್ತಾಳೆ, ಬಟ್ ಬಿಗ್ ಕ್ವಾಂಟಿಟಿಲಿ ಆಗಲ್ಲ. ಸೊ ಮುದ್ದೆ ಆಯ್ತು, ಇವಾಗ ಊಟ ಮಾಡಿ ಮಲ್ಕೊಳ್ಳೋದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಷ್ಟೋ ಜನ ಆಕ್ಚುಲಿ ಫುಡ್ ಲಾಗ್ ಮಾಡಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಮೆಸೇಜ್ ಆಗ್ತಾ ಇದ್ರು. ಮತ್ತೆ ಮೊನ್ನೆ ಲೈವ್ ಬಂದಾಗ್ಲೂ ಕೂಡ ಹೇಳ್ತಾ ಇದ್ರು. ಸೊ ಅದಕ್ಕೆ ಫುಡ್ ಲಾಗ್ ಮಾಡೋಣ ಅಂತ, ಆಕ್ಚುಲಿ ವಡೆ ತಿನ್ಬೇಕಂತ ಅನಿಸ್ತಾ ಇತ್ತು ಈ ವೆದರ್ಗೆ. ಸೊ ಅದಕ್ಕೇನೆ ವಡೆ ಮತ್ತೆ ಮಾಡಿದ್ದು. ಸೊ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸೊ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಇಷ್ಟು ಹೇಳಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಬಾಯ್.